Hi everyone. Today I am going to discuss about KEA latest update about KSET exam. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ಕೆಸೆಟ್ ಅಭ್ಯರ್ಥಿಗಳೇ, ಇದೀಗ ತಾನೇ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಬಂದಿದೆ KEA ಇಲಾಖೆಯಿಂದ. ಅದೇನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಒಂದು KSET 2026 ಒಂದು ಡೇಟನ್ನು ಅನೌನ್ಸ್ ಮಾಡಿದೆ. ಅದೇನೆಂದರೆ ನೀವು ಇಲ್ಲಿ ನೋಡ್ಬೋದು, CET ಅಂದರೆ UGCET 26 ಎಕ್ಸಾಮ್ ಏನಿದೆ 23 ಮತ್ತು 24 ಏಪ್ರಿಲಂದು ಇದೆ. ಅದೇ ರೀತಿಯಾಗಿ KSET ಯಾರೆಲ್ಲ KSET ಅಭ್ಯರ್ಥಿಗಳು ಇದ್ದಾರಲ್ಲ ಅವ್ರಿಗೆ ಒಂದು ಪ್ರಮುಖವಾದ ದಿನಾಂಕ ಇದೆ. ಏನಂದರೆ ಅಕ್ಟೋಬರ್ 11 ಅಂದು KSET ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಇಲಾಖೆಯವರು ಡೇಟನ್ನು ಹೊರಡಿಸಿದ್ದಾರೆ. ಸೊ ಆ ಕಾರಣದಿಂದ ಯಾರೆಲ್ಲ ಅಭ್ಯರ್ಥಿಗಳಿದ್ರಲ್ಲ ನೀವು ಈಗಿಂದಲೇ KSET ಎಕ್ಸಾಮ್ಗೆ ತಯಾರಿ ಮಾಡ್ಕೋಬೋದು. KSET ಎಕ್ಸಾಮ್ ಪ್ರಮುಖವಾಗಿ 2 ಪೇಪರ್ ಇರ್ತದೆ, ಒಂದು ಜನರಲ್ ಪೇಪರು, ಒಂದು ಮೇನ್ ಪೇಪರ್. ಜನರಲ್ ಪೇಪರಲ್ಲಿ ನಿಮ್ಮ ಒಂದು ಏನು ಕ್ವಶನ್ಸ್ ಇರ್ತಾವೆ ಅಂದರೆ ಟೀಚಿಂಗ್ ಅಪ್ಟಿಟ್ಯೂಡ್ ಇರ್ಬೋದು, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟು, ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗು, ಸ್ಟೂಡೆಂಟ್ ಸೈಕಾಲಜಿ ಯಾವ ರೀತಿ ಇರ್ತದೆ, ಮತ್ತು ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಇರಬೇಕು, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟು, ಈ ರೀತಿ ಸಾಕಷ್ಟು ಒಂದು 10 ಸೀಕ್ವೆನ್ಸ್ ಇರ್ತಾವೆ. ಅವುಗಳ ಮೇಲೆ ಕ್ವಶನ್ಸ್ ಅರೈಸ್ ಆಗ್ತದೆ. ಅಂದರೆ ನೆಕ್ಸ್ಟು ಪೇಪರ್ 2 ಅಂದರೆ ನಿಮ್ಮ ಮೇನ್ ಪೇಪರ್ MSc ಅಥವಾ MA MCom ಅಂದರೆ ನಿಮ್ಮ PG ಕೋರ್ಸ್ ಯಾವುದು ಇರ್ತದಲ್ಲ ಅದ್ರ ಮೇಲೆ ಕ್ವಶನ್ಸ್ ಇರ್ತವೆ. ಇದಿಷ್ಟು ಇದೀಗ ಬಂದ ಮಾಹಿತಿ. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್.